ಆತ ವಾರದಲ್ಲಿ 2 ದಿನ ಡಯಾಲಿಸಿಸ್ ಮಾಡಿಸಿಕೊಳ್ಳಬೇಕು. ಇನ್ನೊಬ್ಬರಿಗೆ ಜೀವನ ಎಂಬ ಬಂಡಿ ಸಾಗಿಸೋದೇ ಕಷ್ಟವಾಗಿದೆ. ಅವರೆಲ್ಲ ಇಡೀ ನಗರವನ್ನ ಸುಂದರ ಸ್ವಚ್ಛವಾಗಿಟ್ಟುಕೊಳ್ಳಲು ಶ್ರಮಿಸುವ ಶ್ರಮಜೀವಿಗಳು. ಆ ಜೀವಿಗಳಿಗೆ ಈಗ ಕುಟುಂಬ ನಿರ್ವಹಣೆ ಮಾಡೋದೇ ಕಷ್ಟವಾಗಿದೆ. ಅಷ್ಟಕ್ಕೂ ಯಾರು ಆ ಶ್ರಮಜೀವಿಗಳು, ಅವರಿಗೆ ಆಗಿರೋ ಸಮಸ್ಯೆ ಏನು ಅಂತೀರಾ? ಇಲ್ಲಿದೆ ನೋಡಿ. ಹೀಗೆ ಕಸ ವಿಲೇವಾರಿ ವಾಹನಗಳನ್ನ ಸಾಲಾಗಿ ನಿಲ್ಲಿಸಿ ನಾವು ಕಸ ಎತ್ತೋದಿಲ್ಲ, ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಎಂದು ಪ್ರತಿಭಟನೆ ನಡೆಸುತ್ತಿರೋದು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಸ ವಿಲೇವಾರಿ ಚಾಲಕರು. ಹೌದು, ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವ ಕಸ ವಿಲೇವಾರಿ ವಾಹನ ಚಾಲಕರಿಗೆ 5 ತಿಂಗಳಿನಿಂದ ವೇತನವಾಗಿಲ್ಲ. ಚಾಲಕರಾಗಿ ಕೆಲಸ ಮಾಡುತ್ತಿರುವವರು ಅನೇಕ ಕಾಯಿಲೆಗಳಿಂದ ಬಳಲುತ್ತಿದ್ದು ಜೀವನ ನಿರ್ವಹಣೆಯೂ ಕಷ್ಟವಾಗಿದೆ. ಬದುಕಿನ ಬಂಡಿ ಸಾಗಿಸಲು ವಯಸ್ಸಾದವರು ಕೂಡ ಚಾಲಕ ವೃತ್ತಿಯನ್ನ ಮಾಡುತ್ತಿದ್ದಾರೆ. ಬಸವರಾಜಪ್ಪ ಎಂಬುವವರು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿದ್ದು ವಾರಕ್ಕೆ 2 ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವ ಪರಿಸ್ಥಿತಿ. ಸಮಯಕ್ಕೆ ಸರಿಯಾಗಿ ವೇತನ ಸಿಗದೆ ಬಸವರಾಜಪ್ಪ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ನನಗೀಗ 3 ವರ್ಷದಿಂದ ಕಿಡ್ನಿ ಇನ್ಫೆಕ್ಷನ್ ಆಗಿ ತುಂಬ ಕಷ್ಟದ ಪರಿಸ್ಥಿತಿ. ವಾರದಲ್ಲಿ 2 ಸರಿ ಡಯಾಲಿಸಿಸ್ ಹೋಗಲೇಬೇಕು ಸರ್. ಒಂದು ಸರಿ ಹೋದರೆ 2,500 ರೂಪಾಯಿ ದುಡ್ಡು ಬೇಕು. ವಾರದಲ್ಲಿ 5,000 ರೂಪಾಯಿ. ಈಗ ನಮಗೆ 4 ತಿಂಗಳು ಸಂಬಳ ಹಾಕಿಲ್ಲ. ಹೋಗಲಿ, ಸಂಬಳ ಬರಲಿಲ್ಲದ್ರೂ ESI ಸತಿಯೂ ಕಟ್ಟಿಲ್ಲ. ಹಂಗಾಗಿ ಹಾಸ್ಪಿಟ್ಲದು ಕಷ್ಟ, ಇತ್ತ ಕುಟುಂಬ ಸಂಬಳಿಸೋದು ಕಷ್ಟ. ಜೀವನ ತುಂಬ, ನಾವು 193 ಜನ ಇದ್ದೀವಿ ಸರ್. ಈಗ 4 ತಿಂಗಳು ಸಂಬಳ ಹಾಕಿಲ್ಲ. ಜೀವನ ಮಾಡೋದೇ ತುಂಬ ಕಷ್ಟಕರವಾಗಿದೆ. ಬಸವರಾಜಪ್ಪನವರ ಪರಿಸ್ಥಿತಿ ಹೀಗಿದ್ದರೆ ಇನ್ನು ಬೇರೆ ಬೇರೆ ಚಾಲಕರ ಪರಿಸ್ಥಿತಿ ವಿಭಿನ್ನವಾಗಿದೆ. ಕೆಲವರಿಗೆ ಮಕ್ಕಳ ಶಾಲಾ ಶುಲ್ಕ ಕೂಡ ಕಟ್ಟಲು ಆಗದೆ ಪರಿತಪಿಸುತ್ತಿದ್ದಾರೆ. 193 ಜನ ಚಾಲಕರು ತಮ್ಮ ಆರೋಗ್ಯ ಲೆಕ್ಕಿಸದೆ ಬೆಳಿಗ್ಗೆ 5 ಗಂಟೆಗೆ ಮನೆ ಮುಂದೆ ಹೋಗಿ ಕಸ ಸಂಗ್ರಹಿಸುತ್ತಾರೆ. ಬೆಳಗ್ಗೆ 4 ರಿಂದ 5 ಗಂಟೆಗಳ ಗಬ್ಬು ವಾಸನೆಯಲ್ಲೇ ಕಾಲ ಕಳೆಯುವ ಶ್ರಮಿಕರ ನೋವು ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಾಗುತ್ತಿಲ್ಲ ಎಂದು ಚಾಲಕರು ಒನ್ ಕನ್ನಡ ನ್ಯೂಸ್ ಮುಂದೆ ಅಳಲು ತೋಡಿಕೊಂಡರು. 4 ತಿಂಗಳಿಂದ ಆಗಿಲ್ಲ ಅನ್ನೋ ಕಾರಣ ಏನಂದರೆ, ಇಲ್ಲಿ ಆಯುಕ್ತರು ಕೇಳಿದರೆ ಅವರು ಕೊಟ್ಟಿದ್ದೀವಪ್ಪ ಅಂತ ಹೇಳ್ತಾ ಇದ್ದಾರೆ. ಅವರು ನೀವು ಫಸ್ಟು ಆಯುಕ್ತರಿಂದ ನಮ್ಗೆ ಹಾಕ್ಸ್ರಿ, ಆಮೇಲೆ ನಿಮಗೆ ವೇತನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಅಲ್ಲಿಂದ 5 ತಿಂಗಳಿಂದನೂ ESI ಕಟ್ಟಿಲ್ಲ, PF ಕಟ್ಟಿಲ್ಲ. ಹಾಗಾಗಿ ಮನೆ ಬಾಡಿಗೆ ಕಟ್ಕೊಳಕ್ಕೂ ಆಗ್ತಾಯಿಲ್ಲ, ಜೀವನ ಮಾಡೋಕ್ಕೂ ಆಗ್ತಾಯಿಲ್ಲ. ದಿನನಿತ್ಯದ ವಸ್ತುಗಳು ಬೇರೆ ರೇಟ್ ಆಗಿದ್ದಾವೆ. ಹಂಗಾಗಿಬಿಟ್ಟು ಮಕ್ಕಳು ಫೀಸ್ ಕಟ್ಟೋದು ಎಲ್ಲ ಕಡೆಯಿಂದನೂ ತೊಂದರೆ ಆಗಿದೆ ಸರ್. ಪಾಲಿಕೆ ವ್ಯಾಪ್ತಿಯಲ್ಲಿ 193 ಜನ ಕಸ ವಿಲೇವಾರಿ ವಾಹನಗಳ ಚಾಲಕರಿದ್ದು ಅವರೆಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಹುಬ್ಬಳ್ಳಿ ಮೂಲದ ಏಜೆನ್ಸಿಗೆ ಕಳೆದ ಅಕ್ಟೋಬರ್ನಲ್ಲಿ ಟೆಂಡರ್ ಆಗಿದ್ದು ಇದುವರೆಗೂ ವೇತನ ನೀಡಿಲ್ಲ. ಇದರಿಂದಾಗಿ ಕಸ ವಿಲೇವಾರಿ ವಾಹನಗಳ ಚಾಲಕರು ಏಜೆನ್ಸಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ತಮ್ಮ ಸೇವೆ ಕಾಯಂಗೊಳಿಸಬೇಕು, ಮಹಾನಗರ ಪಾಲಿಕೆಯಿಂದ ನೇರ ವೇತನ ಪಾವತಿ ಮಾಡಬೇಕು ಎಂದು ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 15ರಂದು ನಮ್ಮ ನಡಿಗೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದರು. ನಮ್ಮ ಒತ್ತಾಯ ಏನಪ್ಪ ಅಂದರೆ ನೇರ ವೇತನ ಕೊಡದೆ ಹೋದರೆ ನಾವು ಹೋರಾಟ ಮಾಡ್ತೇವೆ ಅಂತಂತಂದು ಮುಖ್ಯಮಂತ್ರಿಗಳ ಮನೆ ಕಡೆಗೆ ಚಲೋ ಅಂತಂತಂದು 15ನೇ ತಾರೀಕು ನಾವು ಅಲ್ಲಿಗೆ ಹೊರಟಿದ್ದೇವೆ. ಅದನ್ನು ಯಶಸ್ವಿಗೊಳಿಸ್ತೇವೆ. ನಮಗೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತಂತಂದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ. ಸರ್ಕಾರಕ್ಕೂ ಮತ್ತು ನಾವು ಮನವಿ ಮಾಡಿದ್ದೇವೆ ಎಷ್ಟೋ ಸಾರಿ, ಆದರೆ ನಮಗೆ ಯಾಕೆ ಕೊಡ್ತಾ ಇಲ್ಲ ದಿನಚರಿ ಹೇಗಿರ್ತಂದ್ರೆ ಬೆಳಗ್ಗೆ 5 ಗಂಟೆಗೆ ಎತ್ತಲ್ತೀವಿ, 5:15 ಬಂದು ಗಾಡಿ ಎತ್ತುತ್ತೀವಿ. ಗಾಡಿ ತಗೊಂಡು ಮನೆ ಕಸ ಹಾಕ್ಕೊಂಡು ಅದರ ವಾಸನೆ ಕುಡ್ಕೊಂತ ಆದರೂ ನಾವು ಕೆಲಸ ಮಾಡ್ತೀವಿ. ಏನಪ್ಪ ಅಂದರೆ 2 ಗಂಟೆ ತನಕ ಕೆಲಸ ಮಾಡ್ತೀವಿ. ಅಲ್ಲಿದ್ದ ನಾವು ಬೆಳಗಿನ ತಿಂಡಿ ಸಹ ನಮಗೆ ಕೊಡ್ತಾಯಿಲ್ಲ ಪಾಲಿಕೆದ್ದ. ನಾವು ಏನಂತಂದ್ರೆ ರೋಗ ರುಜಿನ ಹೆಚ್ಚಿಕೊಂಡು ಇವತ್ತಿಂದ ಅನುಭವಿಸೋ ಪರಿಸ್ಥಿತಿ ಬಂದೈತಿ. ಮತ್ತು ನಮಗೆ ಪೇಮೆಂಟು ಸಹ ಆಗಿಲ್ಲ. ಜೀವನ ನಡೆಸೋದು ಭಾಳ ಕಷ್ಟಕರ ಆಗೈತಿ. ಒಟ್ಟಿನಲ್ಲಿ ಕಸ ವಿಲೇವಾರಿ ವಾಹನ ಚಾಲಕರು ಇಂದಿನಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಇದೀಗ ಕಸ ಸಂಗ್ರಹಣೆ ಹೇಗೆ ಎಂಬ ಪ್ರಶ್ನೆ ತಲೆದೋರಿದೆ. ದಾವಣಗೆರೆ ನಗರ ಗಬ್ಬು ನಾರುವುದಕ್ಕೂ ಮುಂಚೆ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಪ್ರತಿಭಟನಾಕಾರರ ಮನವೊಲಿಸುತ್ತಾರೋ ಅಥವಾ ಬೇಡಿಕೆ ಈಡೇರಿಸುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.